ವೀಕ್ಷಕರೇ, ಇದೀಗ ನಾವು ಯಾವ ಸ್ಥಳದಲ್ಲಿ ಅನಾಮಧೇಯ ವ್ಯಕ್ತಿ ಶವಗಳನ್ನು ಹೂತಿಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ಅದೇ ಸ್ಥಳದಲ್ಲಿದ್ದೇವೆ. ಈ ಸ್ಥಳದಿಂದ ಇದೀಗ ಉತ್ಥಾನ ಕಾರ್ಯಗಳು ನಡೀತಾ ಇದೆ. ಉತ್ಥಾನ ಕಾರ್ಯ ನಡೀತಾ ಇರುವಂಥ ಈ ಹೊತ್ತಿನಲ್ಲಿ ಕೇವಲ ಒಂದು ಪಾಯಿಂಟ್ನಲ್ಲಿ ಏನು ತಲೆಬುರುಡೆ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಕಳೆವರಗಳು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನುಳಿದಲ್ಲಿ ಸಿಗಲಿಲ್ಲ ಅನ್ನುವಂಥದ್ದು. ಇನ್ನುಳಿದಂತೆ ಇನ್ನೂ ಅನೇಕ ಪಾಯಿಂಟ್ಗಳಿವೆ, ಅಲ್ಲಿ ಸಿಗಬಹುದು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ. ಇದರ ಇನ್ನೊಂದು ಮಗಲುಗಳಲ್ಲಿ ಇದನ್ನು ಯೋಚನೆ ಮಾಡೋದಾದರೆ ನೇರವಾಗಿ ಇದನ್ನು ಕ್ಷೇತ್ರಕ್ಕೆ ಹೊಂದಿಸುವಂಥ ಮತ್ತು ಕ್ಷೇತ್ರದ ಪೂಜ್ಯರು ಮತ್ತು ಅವರ ಸಹೋದರರು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಅವರ ಮೇಲೆ ಇರುವಂಥದ್ದು. ಈ ಕುರಿತಂತೆ ಮಾತಾಡಲಿಕ್ಕೆ ಸ್ಥಳೀಯರು ಮತ್ತು ಬೆಳ್ತಂಗಡಿ ತಾಲೂಕಿನ ನಿವಾಸಿಗಳು, ಅದೇ ರೀತಿ ಏನು ಸಾಮಾಜಿಕವಾಗಿ ಅನೇಕ ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ಶಶಿರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಶಶಿರಾಜ್ ಶೆಟ್ಟಿ ಅವರೇ, ಒಟ್ಟಾರೆ ಈ ಘಟನೆಯನ್ನು ನೋಡುವಾಗ ಏನು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಇದು ಒಂದು ಷಡ್ಯಂತ್ರ ಅನ್ನುವಂಥದ್ದು ನೇರವಾಗಿ ಹೇಳ್ಬೋದು. ಯಾಕೆಂತೇಳಿದರೆ ಆವತ್ತಿನಿಂದ 1982ರಿಂದ ಆಗಿರುವಂತಹ ಏನೇನು ಈ ಘಟನೆಗಳಿವೆ ಅದೆಲ್ಲವನ್ನು ಧರ್ಮಸ್ಥಳ ಮತ್ತು ಪೂಜ್ಯ ಕಾವಂದರ ಹೆಸರಿಗೆ ಒಂದು ಕಳಂಕ ತರುವ ರೀತಿ ಇಲ್ಲಿ ವ್ಯವಸ್ಥಿತವಾಗಿ ಮಾಡ್ತಾಯಿದ್ದಾರೆ. ತಿಮರೋಡಿ ಆಗಿರ್ಬೋದು ಅಥವಾ ಗಿರೀಶ್ ಮಠನರಾಗಿರ್ಬೋದು ಅಥವಾ ಬೇರೆ ಬೇರೆ ಅವರ ಜೊತೆ ಸೇರಿಕೊಂಡಿರುವಂತಹ ಒಂದಷ್ಟು ಜನ ಏನು ಈ ಷಡ್ಯಂತ್ರಗಳಲ್ಲಿ ಭಾಗಿಯಾಗಿದ್ದಾರೆ. ಒಟ್ಟು ಈ ತಲೆಬುರುಡೆ ಅಸ್ಥಿಪಂಜರದ ಪ್ರಕರಣ ಅಂತ ಹೇಳಿದರೆ 13 ಕಡೆ ಗುರುತು ಮಾಡಿರುವಂಥ ಜಾಗಗಳಲ್ಲಿ ಸುಮಾರು 9 ಈಗ ಕಂಪ್ಲೀಟ್ ಆಗಿದೆ. ಅದರಲ್ಲಿ ಒಂದು 6ನೇ ಪಾಯಿಂಟಲ್ಲಿ ಒಂದು ಅಸ್ಥಿಪಂಜರದ ಅವಶೇಷಗಳು ಸಿಕ್ಕಿರುವಂಥದ್ದು ಈಗ ನಮಗೆ ಏನು SIT ಅವರು ಅಧಿಕೃತವಾಗಿ ಹೇಳಿರುವಂಥ ಮಾಧ್ಯಮದ ಮುಖಾಂತರ ತಿಳಿದಿರುವಂಥ ವಿಚಾರ. ಅದಕ್ಕಿಂತ ದೊಡ್ಡ ವಿಚಾರ ಏನು ಅಂತ ಹೇಳಿದರೆ 2006ರ ಮೊದಲು ಇಲ್ಲಿ ಸ್ಮಶಾನ ಇರಲಿಲ್ಲ, ಹಿಂದೂ ರುದ್ರಭೂಮಿ ಅನ್ನುವಂಥದ್ದು ಇರಲಿಲ್ಲ. ಇಲ್ಲಿ ಸಾರ್ವಜನಿಕರು ಅಂದರೆ ಒಂದು 5 ಸೆನ್ಸ್ ಜಾಗದಲ್ಲಿ ಇದ್ದವರು ಎಲ್ಲಿಯಾದರೂ ಒಂದು ವೇಳೆ ತೀರ್ಕೊಂಡ್ರು ಅಂಥವನ್ನು ಒಂದು ಸಾರ್ವಜನಿಕ ಜಾಗ ಇರ್ಬೋದು ಅಥವಾ ಬೇರೆ ಬೇರೆ ಜಾಗಗಳಲ್ಲಿ ತಂದು ಸುಡುವಂಥದ್ದಾಗಿರ್ಬೋದು, ದಫನ್ ಮಾಡುವಂಥದ್ದು ಸಹ ಆಗಿರುವಂಥ ಅಂಥ ವ್ಯವಸ್ಥೆ ಇತ್ತು. 2006ರ ಮೊದಲು ಏನು ಇಲ್ಲಿ ಧರ್ಮಸ್ಥಳ ಅಂದರೆ ಶಿವನ ಕ್ಷೇತ್ರ, ಕಾಶಿ ಅಥವಾ ಧರ್ಮಸ್ಥಳ ಆಗಿರ್ಬೋದು, ಇನ್ನಿತರ ಶಿವಕ್ಷೇತ್ರಗಳಲ್ಲಿ ಬಂದು ಮುಕ್ತಿಗೋಸ್ಕರ ಆತ್ಮಹತ್ಯೆ ಮಾಡಿಕೊಂಡವರು ತುಂಬ ಜನ ಇದ್ದಾರೆ. ಅದೇ ರೀತಿಯಲ್ಲಿ ಇಲ್ಲಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಲಿಕ್ಕೆ ಅಂತ ಇಳಿದವರು ಅಪಘಾತದಿಂದಾಗಿ ಅಂದರೆ ಯಾವುದು ಅನಾಹುತದಲ್ಲಿ ಪ್ರಾಣ ಕಳ್ಕೊಂಡವರು ತುಂಬ ಜನ ಇದ್ದಾರೆ. ಹಾಗಿರುವಾಗ ಅಂಥದ್ರಲ್ಲಿ ಯಾರೆಲ್ಲ ಗುರುತು ಸಿಗದೆ ವಾರಸುದಾರರು ಅಂತ ಇಲ್ಲದಂಥ ಏನು ಹೆಣಗಳು ಸಿಕ್ಕಿದೆ ಅದನ್ನು ಒಂದಷ್ಟು ದಿನ ನಮಗೆ ಗೊತ್ತಿರೋ ಪ್ರಕಾರ ಒಂದು 8 ದಿನ ಅದನ್ನು ಕೊಳೆತಿಲ್ಲದಿದ್ದರೆ ಸುಮಾರು 8 ದಿನ ಅದನ್ನು ಮಂಗಳೂರಿನಲ್ಲಿ ಶವಾಗಾರದಲ್ಲಿ ಇಟ್ಟು ಪ್ರಚಾರ ಮಾಡಿ ಆ 8 ದಿನದ ನಂತರ ಯಾರು ಅದಕ್ಕೆ ಬಾರದಿದ್ದಾಗ ಅಂಥ ಹೆಣಗಳನ್ನು ತಂದು ಸಹ ಈ ನಮ್ಮ ಯಾವ ಗ್ರಾಮದಲ್ಲಿ ಸಿಕ್ಕಿರ್ತದೆ ಅಲ್ಲಿ ಅದನ್ನು ಹೂಳುವಂಥದ್ದು ಅಥವಾ ವ್ಯವಸ್ಥೆ ಅದು ಹೂಳುವಂಥ ವ್ಯವಸ್ಥೆ ಇರೋದು. ಯಾಕೆಂತ ಹೇಳಿದ್ರೆ ಸುರುವ ವ್ಯವಸ್ಥೆ ಇಲ್ಲ. ಯಾಕೆಂದರೆ ಮುಂದಕ್ಕೆ ಇಂಥ ಪರಿಸ್ಥಿತಿ ಯಾರಾದರೂ ನಿಜವಾಗಿ ಬೇಕು ಅಂತಿದ್ರೆ ಇಂಥ ಪರಿಸ್ಥಿತಿ ಬಂದರೆ ಆ ಸಂದರ್ಭದಲ್ಲಿ ಅದನ್ನು ತೆಗೆಯುವಂಥ ವ್ಯವಸ್ಥೆಗೋಸ್ಕರ ಅದನ್ನು ಹೂಳುವಂಥ ವ್ಯವಸ್ಥೆ ಮಾಡ್ತಾರೆ. ಹಾಗೆ ಇಲ್ಲಿ ನಮ್ಮ ಡಾಕ್ಟರ್ ಮಹಾಬಲ್ ಶೆಟ್ಟರು ಒಂದು ಮಾತನ್ನು ಹೇಳಿದರು ನಿನ್ನೆ. ಫಾರೆನ್ಸಿಕ್ಕಲ್ಲಿ ಕೆಲಸ ಮಾಡುವಂಥ ಒಬ್ಬ ರಾಜ್ಯದ ಪ್ರತಿಷ್ಠಿತ ವೈದ್ಯರು, KS ಹೆಗ್ಡೆ ಹಾಸ್ಪಿಟಲಲ್ಲಿ ಕೆಲಸ ಮಾಡುವಂಥ ಒಬ್ಬ ಪ್ರತಿಷ್ಠಿತ ವೈದ್ಯರು, ಅವರು ಹೇಳಿರೋ ಪ್ರಕಾರ ಅವರಿಗೆ ಗೊತ್ತಿರುವ ಹಾಗೆ ಧರ್ಮಸ್ಥಳ ಗ್ರಾಮದಲ್ಲಿ ಸುಮಾರು 72 UDRಗಳನ್ನು ಅಂದರೆ ಪೋಸ್ಟ್ಮಾರ್ಟಮನ್ನು ಮಾಡಿರುವಂಥ ಡಾಕ್ಟ್ರು ಅಂತ ಅವರೇ ಹೇಳಿದ್ದಾರೆ. ಆನಂತರ ಅದರ ದಾಖಲೆಗಳು ವೆನ್ಲಾಕ್ ಹಾಸ್ಪಿಟಲನ್ನ ಏನು ಅದರ ದಾಖಲಾತಿಗಳಲ್ಲಿ ಇರ್ಬೋದು ಅಥವಾ ಪೊಲೀಸರಲ್ಲಿರ್ಬೋದು, ಪಂಚಾಯತ್ ವ್ಯವಸ್ಥೆಯಲ್ಲಿ ಕೂಡ ಅದಕ್ಕೆ ಬೇಕಾದಂಥ ದಾಖಲೆಗಳು ಇದೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಈಗ ಒಂದು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂಥ ಏನು ಗಂಡಸಿನ ಶವ ಏನು ಅಸ್ಥಿಪಂಜರ ಅಂತ ಹೇಳ್ತಿದೆ, ಇದೆಲ್ಲ ಹೇಳ್ತಿರುವಾಗ ಅದಕ್ಕೆ ಸಹ ಇವರು ಬೇರೆ ಬೇರೆ ರೀತಿಯ ಕತೆ ಕಟ್ಟಲಿಕ್ಕೆ ಶುರು ಮಾಡಿದರು. ಯಾವುದೋ ಒಂದು ATM ಸಿಕ್ಕಿದ ಕೂಡಲೇ ಲಕ್ಷ್ಮಿ ಅನ್ನುವಂಥ ಹೆಂಗಸಿನ ಏನು ಅಸ್ಥಿಪಂಜರ ಇದು ಅಸ್ಥಿಪಂಜರಲ್ಲ, ಅವರಿಗೆ ಬೇಕಾದಂಥ ಒಂದು ATM ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದರು. ಅದಕ್ಕೆ ಕೂಡ ಮಾಧ್ಯಮದವರೇ ನಿಮ್ಮಂಥ ಮಾಧ್ಯಮದವರು ಏನು ಸಿಕ್ಕಿರುವಂಥ ದಾಖಲೆಯವರ ಮನೆಗೆ ಹೋಗಿ ಬೇಕಾದಂಥ ವ್ಯವಸ್ಥೆಯನ್ನು ನಿನ್ನೆ ಎಲ್ಲ ಪ್ರಚಾರ ಮಾಡಿದ್ದಾರೆ. ಇಲ್ಲಿ ಟೋಟಲ್ ಏನು ಅಂತ ಹೇಳಿದರೆ ಒಟ್ಟು ಧರ್ಮಸ್ಥಳ ಮತ್ತು ಕಾವಂದರ ಏನು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತಹ ಪೂರ್ಣ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅದು
ಸುಮಾರು 35 ವರ್ಷಗಳಿಂದ ನಡೀತಾ ಇದೆ. ಈಗ ಸೌಜನ್ಯ ಪ್ರಕರಣ 12 ವರ್ಷದ ನಂತರ ಆಗಿರುವಂಥದ್ದು, 12 ವರ್ಷದ 13 ವರ್ಷದ ಹಿಂದೆ ಆಗಿರುವಂಥದ್ದು. ಅದರ ನಂತರ ಅದಕ್ಕೆ ಮತ್ತೊಂದಷ್ಟು ಜನ ಹೊರ ರಾಜ್ಯಗಳಿಂದ, ಹೊರ ಜಿಲ್ಲೆಗಳಿಂದ ಬಂದು ಸೇರಿಕೊಂಡು ಈಗ ಮಾಡ್ತಾ ಇದ್ದಾರೆ. ಓಕೆ, ಎಲ್ಲ ಒಂದು ಕಡೆ ಈ ಒಟ್ಟು ಘಟನಾವಳಿಗಳನ್ನು ನೋಡ್ತಾ ಹೋದಾಗೆ ನನಗೆ ಒಂದು ಸಹಜವಾದಂಥ ಒಂದು ಪ್ರಶ್ನೆ ಕಾಣುವಂಥದ್ದು, ವೈ ಡಾಕ್ಟರ್ ವೀರೇಂದ್ರ ಹೆಗ್ಡೆ, ವೈ ಹರ್ಷೇಂದ್ರ ಕುಮಾರ್ ಅಂತ ಯಾಕೆ ಅವರನ್ನು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ? ಈಗ ಯಾರ್ಯಾರು ಅಲ್ಲಿಗೆ ಆ ಧರ್ಮಸ್ಥಳದ ಮೇಲೆ ಯಾರೆಲ್ಲ ಆಪಾದನೆ ಮಾಡುವಂಥ ಪ್ರಮುಖರಿದ್ದಾರೆ, ಯೂಟ್ಯೂಬರ್ಸ್ ಅಂತ ಹೇಳೋದಿಲ್ಲ, ಪ್ರಮುಖರಿದ್ದಾರೆ, ಅವರೆಲ್ಲ ಒಂದಷ್ಟು ಹಿಂದಿನ ಅವರ ಜೀವನ ತೆಗೆದ್ರೆ ಧರ್ಮಸ್ಥಳದಿಂದ ಬೇಕಾದ್ದನ್ನು ಪಡ್ಕೊಂಡು ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಬಂದು ಹೆಗ್ಗಡೆಯವರ ಜೊತೆ ಒಳ್ಳೆಯ ರೀತಿಯ ಸಂಬಂಧದಲ್ಲಿ ಇದ್ದವರು. ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಮತ್ತು ಧರ್ಮಸ್ಥಳದವರಿಗೆ ಮಧ್ಯದಲ್ಲಿ ಬಂದಂತಹ ಕಲಹದಿಂದಾಗಿ ಹೊರಗೆ ಹೋದಂತಹ ಜನರು. ನಾನು ಹೇಳುವಂಥದ್ದು, ಧರ್ಮಸ್ಥಳದಲ್ಲಿ ಪೂರ್ತಿ ಅಂದರೆ ನಿವೃತ್ತಿ ಹೊಂದುವವರೆಗೆ ಕೆಲಸ ಮಾಡಿ ಹೋದಂಥ ಯಾವುದೇ ವ್ಯಕ್ತಿ ಕೂಡ ಧರ್ಮಸ್ಥಳವನ್ನು ಬೈಯುವಂಥವ್ರು ಸಿಗೋದಿಲ್ಲ ನಿಮಗೆ. ಧರ್ಮಸ್ಥಳವನ್ನು ಬೈಯುವಂಥವ್ರು ಯಾರು ಸಿಗ್ತಾರೆ ಅಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ಅರ್ಧ ಕೆಲಸ ಮಾಡಿ ಧರ್ಮಸ್ಥಳದವರು ಅವರ ಏನಾದರೂ ಅನಾಚಾರವನ್ನು ಹಿಡಿದು ಇಲ್ಲಿಂದ ಹೊರಗೆ ಒದ್ದು ಓಡಿಸಿರ್ತಾರೆ ನೋಡಿ, ಅಂಥವರೆಲ್ಲ ಇಂಥವ್ರ ಜೊತೆ ಸೇರಿಕೊಂಡು ಇಲ್ಲಿ ಈಗ ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿರುವಂಥ ವ್ಯವಸ್ಥೆ ಆಗ್ತಿದೆ. ನಾನು ಹೇಳುವಂಥದ್ದು, ವೀರೇಂದ್ರ ಹೆಗ್ಡೆಯವರಿಗೆ ಇಷ್ಟೊಂದು ಸಮಾಜಮುಖಿ ಕೆಲಸಗಳನ್ನು ಮಾಡುವಂಥ ಅಗತ್ಯ ಏನಿಲ್ಲ, ಮಾಡಬೇಕು ಅಂತಲೂ ಇಲ್ಲ. ಗ್ರಾಮಾಭಿವೃದ್ಧಿ ಯೋಜನೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ. SDM ಹಾಸ್ಪಿಟಲ್ ಮಾಡುವಂಥ ಅವಶ್ಯಕತೆಯೂ ಅವರಿಗಿಲ್ಲ. ಗೊತ್ತಿರ್ಬೋದು ನಮಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಏನು ಇವತ್ತಲ್ಲಿ ಎಜುಕೇಷನ್ ಕೊಡ್ತಿದ್ದಾರೆ. ಲಕ್ಷಗಟ್ಟಲೆ ಫೀಸ್ ತಗೊಂಡ್ರು ಅವರಿಗೆ ಅಲ್ಲಿ ಎಜುಕೇಷನ್ ಕೊಡ್ಬೋದು. ಅವರ ಕಾಲೇಜಿದ್ದು ಫೀಸನ್ನು ಒಂದು ಸಲ ಹೋಗಿ ನೋಡಿ, ಎಷ್ಟು ಫೀಸ್ ತಗೊಳ್ತಾರೆ ಅಲ್ಲಿ? 16,000 17,000. PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ತಾಲೂಕಿನೊಳಗಡೆ ಒಂದಷ್ಟು ಕಾಲೇಜುಗಳಲ್ಲಿ 2.5 ಲಕ್ಷ 3 ಲಕ್ಷ ಫೀಸ್ ತಗೊಂಡು ಎಜುಕೇಷನ್ ಕೊಡುವಂಥ ಸಿಸ್ಟಮ್ ಇರುವಾಗ, ಧರ್ಮಸ್ಥಳದಲ್ಲಿ ಅಂಥ ಒಂದು ಪ್ರತಿಷ್ಠಿತ ಕಾಲೇಜುಗಳನ್ನು ಮಾಡಿ ಅವರಿಗೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ವ? ಹಣದ ವ್ಯವಸ್ಥೆ ಮಾಡಿಕೊಂಡು ಏನು ಸಮಾಜ ಅವರ ಸ್ವಂತದನ್ನು ಸ್ವಾರ್ಥಕ್ಕೋಸ್ಕರ ಮಾಡೋದಿದ್ದರೆ ಆ ರೀತಿ ಮಾಡ್ಬೋದಲ್ವ? ಅವ್ರು ಹಾಗೆ ಮಾಡಲಿಲ್ಲ. ಸಿದ್ಧವನದಂತಹ, ರತ್ನಮಾನಸದಂತಹ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಗುರುಕುಲ ಸಿಸ್ಟಮ್ನ ರೀತಿಯಲ್ಲಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿರುವಂಥವರು ಈ ನಮ್ಮ ವೀರೇಂದ್ರ ಹೆಗ್ಡೆಯವರು. ಸ್ವಲ್ಪ ಇವರು ಯಾರೆಲ್ಲ ಆಪಾದನೆ ಮಾಡ್ತಿದ್ದಾರೆ ಅಂಥವರೆಲ್ಲ ಬರಬೇಕು. ಬಂದು ಏನು ಮಾಡಬೇಕು ಅಂತಿದ್ದರೆ, ಧರ್ಮಸ್ಥಳದ ಎಲ್ಲ ವ್ಯವಸ್ಥೆಗಳೇನಿದೆ, ಧರ್ಮಸ್ಥಳ ದೇವಸ್ಥಾನದ ಒಳಗೆ ಹೋಗಬೇಕು. ಅಲ್ಲಿ ಕ್ಯಾಮರಾ ಇಟ್ಕೊಂಡು ಹೋಗಲಿಕ್ಕೆ ಬಿಡಲಿಕ್ಕಿಲ್ಲ. ಆ ನಂತರ ಈಗ ಏನು ಭಕ್ತರಿಗೆ ಉಳ್ಕೊಳ್ಳುವಂಥ ವ್ಯವಸ್ಥೆ ಏನು ಇದೆ, ಲಾಡ್ಜ್ಗಳಿರ್ಬೋದು ಅಥವಾ ಸಾಲುಗಟ್ಟಿ ಹೋಗುವಂಥ ವ್ಯವಸ್ಥೆಗೇನಿದೆ, ಆ ವ್ಯವಸ್ಥೆಗೆ ಹೊಸದಾಗಿ ಆಗಿರುವಂಥ ಒಂದು ಅಷ್ಟು ಕ್ಯೂ ಸಿಸ್ಟಮ್ ಏನಿದೆ, ಅದನ್ನೆಲ್ಲ ನೋಡಲಿ ಹೋಗಿ. ಸಮಾಜಕ್ಕೆ ಅವರಿಂದ ತುಂಬ ಒಂದು ಉಪಕಾರ ಆಗುವಂಥ ಕೆಲಸ ಆಗಿದೆ. ಇದನ್ನು ಒಂದಷ್ಟು ಬುದ್ಧಿವಂತರು ಅವರು, ಯಾರು ಧರ್ಮಸ್ಥಳದ ಮತ್ತು ಹೆಗ್ಡೆಯವರ ಕುಟುಂಬದ ವಿರುದ್ಧ ಅಪಪ್ರಚಾರ ಮಾಡುವಂಥ ತುಂಬ ಬುದ್ಧಿವಂತರಿದ್ದಾರೆ. ಅವರೇನು ಸಾಧಾರಣದವರಲ್ಲ. ಎಲ್ಲ ರೀತಿಯಲ್ಲೂ ಅವರನ್ನವರು ಸಮಾಜದಲ್ಲಿ ನಾವು ಒಳ್ಳೆಯವರು ಅಂತ ತೋರಿಸಿಕೊಂಡು ಹಿಂದೆ ಬದುಕಿದವರು. ಅವರ ಹಣೆ ಬರಹ ಈಗ ಸಮಾಜಕ್ಕೆ ಇನ್ನೂ ಗೊತ್ತಾಗ್ತದೆ. ಈ ಹೆಣ ಸಿಕ್ಕಿರುವಂಥ ವ್ಯವಸ್ಥೆಯನ್ನು ಸಹ ಹೆಗ್ಡೆಯವರ ತಲೆಗೆ ಕಟ್ತಾರೆ ಅಂತಿದ್ರೆ, ನಿಮ್ಮ ಪ್ರಕಾರ ನೀವು ಯೋಚನೆ ಮಾಡಿ, ಒಂದು 17-18 ವರ್ಷದ ಹುಡುಗಿಯನ್ನು ಹೆಗ್ಡೆಯವರು ಬಳಸ್ಕೊಳ್ತಾರೆ ಅಂತ ಹೇಳ್ತಾರೆ. ಅದರಲ್ಲೇ ಗೊತ್ತಾಗ್ತದೆ ಇವರು ಪಾಪಿಗಳು ಯಾವ ರೀತಿ ಅನ್ಯಾಯ ಮಾತಾಡ್ತಾರೆ ಎಂದು. ಆ ಗಿರೀಶ್ ಮಠನೊಬ್ಬ ಮಾತಾಡ್ತಾನೆ ಏಕವಚನದಲ್ಲಿ, ಏನು ಮಾತಾಡ್ತಾನೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಧರ್ಮಸ್ಥಳದಲ್ಲೇ ಮದುವೆ ಆಗಿದ್ದಾನೆ, ಧರ್ಮಸ್ಥಳದೇ ಊಟ ತಿಂದಿದ್ದಾನೆ ಅವನು ಮಾತಾಡುವಂಥ ಮಾತಿಗೆ ಒಂದು ಅರ್ಥವೇ ಇಲ್ಲ. ಒಂದು ಸಲ ಮಾತಾಡಿದ್ದನ್ನು ಮತ್ತೊಂದು ಕಡೆ ಹೋಗುವ ಇನ್ನೊಂದು ರೀತಿಯಲ್ಲಿ ಮಾತಾಡ್ತಿದ್ದ. ಅವನು ಮಾತಾಡೋದ್ರಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ಇರ್ತದೆ. ಒಂದು ಸಾರ್ವಜನಿಕವಾಗಿ ಮಾತಾಡುವಾಗ ಅವರಿಗೆ ಚರ್ಚೆ ಮಾಡಲಿಕ್ಕೆ ಮುಕ್ತ ಅವಕಾಶ ಇದೆ. ನಾನೊಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಿಮ್ಮ ಚಾನಲ್ ಇರ್ಬೋದು ಅಥವಾ ಅವ್ರದ್ದೇ ಯಾವುದೇ ಚಾನಲ್ ಇರ್ಬೋದು, ನಾನು ಓಪನ್ ಆಗಿ ಚಾಲೆಂಜ್ ಆಗ್ತಿದ್ದೇನೆ ಗಿರೀಶ್ ಮಠನ್ಗೆ. ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು, ಧರ್ಮಸ್ಥಳದ ಯಾವುದೇ ಪ್ರಕರಣ ಇರ್ಬೋದು, ಚಾಲೆಂಜ್ ಮಾಡ್ತಾ ಇದ್ದೇನೆ. ಬಂದು ಕೂತ್ಕೊಳ್ಬೇಕು. ನಿಮ್ಮ ಯಾವುದು ಚಾನಲ್ ಇದೆ ಆ ಚಾನಲ್ಗೆ ನಾವು ಬರ್ತೇವೆ. ನಾನು ಬರ್ತೇನೆ, ನನ್ನ ಸಂಗಡಿಗರನ್ನು ಕರ್ಕೊಂಡು ನಾನು ಬರ್ತೇನೆ, ನಿಮ್ಮ ಸಂಗಡಿಗರನ್ನು ಕರ್ಕೊಂಡು ಗಿರೀಶ್ ಮಠನ್ ಬರಬೇಕು. ಓಪನ್ ಚಾಲೆಂಜ್ ಮಾಡುವ. ಸೌಜನ್ಯ ಪ್ರಕರಣದಲ್ಲಿ ನೀವು ಮಾಡಿರುವಂಥ ಮೋಸ ಏನಿದೆ, ಕಣ್ಣಾರೆ ಕಂಡಂಥ ಒಬ್ಬ ಸಾಕ್ಷಿಯನ್ನು ಇವತ್ತಿಗೂ ನೀವು ಕೋರ್ಟಿಗೆ ಕರೀಲಿಲ್ಲ. ಒಂದು ಹೆಸರು ಹೇಳಬಾರ್ದು, ಸರ್ಕಾರಿ ವಕೀಲರ ಹೆಸರು ಹೇಳಬಾರ್ದು, CBI ಪರ ಲಾಯರ್, ಅದು ಹೆಸರು ಇಲ್ಲೇ ಇದು ನಾನು ಇಲ್ಲಿ ಹೇಳ್ತಿದ್ದೆ. ಆ ಲಾಯರ್ ಮಾಡಿರುವಂಥ ಏನೆಲ್ಲ ಕೆಲಸಗಳಿದೆ, ವಿಠಲ್ ಗೌಡ ಕೋಟಿ ಖರ್ಚು ಮಾಡಿ ಅವತ್ತು ಅವರು ಹೇಗೆ ಸೌಜನ್ಯ ಪ್ರಕರಣದಲ್ಲಿ ಸಂತೋಷವನ್ನು ವಚನ ಮಾಡಿದ್ದಾರೆ, ಸಂತೋಷ್ ರಾವ್ನ ಬ್ರೈನ್ ಮ್ಯಾಪಿಂಗ್ ಮಾಡಲಿಲ್ಲ. ಇಷ್ಟೆಲ್ಲವನ್ನು ಇಟ್ಕೊಂಡು ಇವರು ಮಾಡಿರುವಂಥ ಹಣೆಬರ ಕೆಟ್ಟ ಒಂದು ಕೆಲಸವನ್ನು ಮಾಡಿ ಕೊನೆಗೆ ತಂದು ಅದನ್ನು ವೀರೇಂದ್ರ ಹೆಗ್ಡೆಯವರು ತಲೆ ಕಟ್ಟಿದ್ದಾರೆ. ಇವರು ತಲೆ ಸರಿ ಇರೋರು ಅಂಥವ್ರು ಆಗಿದ್ದರೆ ನಾನು ಹೇಳುವಂಥ ಚಾಲೆಂಜ್ ಒಪ್ಕೊಳ್ಬೇಕು. ಅವರು ಹೇಳುವ ಚಾನಲ್ ಯಾವುದೇ ಆಗಿರ್ಬೋದು,
ಯಾವ ಮಾಧ್ಯಮ ಯೂಟ್ಯೂಬರ್ ಅವ್ರು ಸಮೀರ್ ಬೇಕಾದರೆ ಬರಲಿ, ಓಪನ್ ಆಗಿ ಬೆಳ್ತಂಗಡಿಯಲ್ಲಿ ಒಂದು ಜಾಗ, ಅವ್ರು ಹೇಳುವಂಥ ಜಾಗ ಓಪನ್ ಆಗಿ ಚಾಲೆಂಜ್ ಆಗಿ ಹೇಳ್ತಿದ್ದೀವಿ. ಅವರು ಹೇಳುವಂಥ ಜಾಗದಲ್ಲಿ ನಾವು ರೆಡಿ ಇದ್ದೇವೆ. ನಾವು ಅದನ್ನು ಸಾರ್ವಜನಿಕವಾಗಿ ಮುಕ್ತ ಲೈವ್ ಆಗಿ ಚಾನಲಲ್ಲಿ ಮಾತಾಡಬೇಕು. ನಮ್ಮ ಬಗ್ಗೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಬರೀತಾರೆ ಅಂತಿದ್ರೆ ಅದೆಲ್ಲ ಏನೆಲ್ಲ ಬರೀತಾರೆ ಅಂಥವರಿಗೆ ಅದು. ನಾವು ₹1 ದುಡ್ಡಿಗೋಸ್ಕರ ಬಂದವರಲ್ಲ. ಈಗಲೂ ಹೋದವರು ಅಲ್ಲಿ ದೇವಸ್ಥಾನದ ಒಳಗೋಗಿ ನಾವು ಅಲ್ಲಿ ಕೈ ಮುಗಿದು ಅನ್ನಪ್ರಸಾದ ಸ್ವೀಕಾರ ಮಾಡಿ ಬಂದಿದ್ದೇವೆ. ನಾವು ಎಲ್ಲಿ ಬೇಕಾದ ಪ್ರಮಾಣ ಮಾಡಲಿಕ್ಕೆ ರೆಡಿ ಇದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹಣದ ಆಮಿಷಕ್ಕೆ ಅಥವಾ ಯಾವುದೇ ರೀತಿಯ ಆಸೆಗೋಸ್ಕರ ಬಂದವರಲ್ಲ. ಅನ್ಯಾಯದ ವಿರುದ್ಧ ನಾವು ಯಾವತ್ತೂ ಇದ್ದೇವೆ. ನಾವು ಮೊದಲನೇದಾಗಿ ಅನ್ಯಾಯ ನಮ್ಮ ಊರಿನಲ್ಲಿ ಆಗಿರುವಂಥ ಒಂದು ವೈಯಕ್ತಿಕ ವಿಚಾರದಲ್ಲಿ ನಾವು ಈ ವ್ಯಕ್ತಿ ಮಾಡಿದಂಥ ಅನ್ಯಾಯಕ್ಕೆ ನಾವು ಮೊದಲು ಒಂದು ಮಾಧ್ಯಮದ ಮುಂದೆ ಕೂತದ್ದು. ಈಗ ನಮಗೆ ಆ ವ್ಯಕ್ತಿ ಮಾಡ್ತಿರುವಂಥ ಯಾರು ತಿಮರೋಡಿ ಮಾಡ್ತಿರುವಂಥ ಷಡ್ಯಂತ್ರಗಳಿಗೆ ಮಾತಾಡಲಿಕ್ಕೆ ನಾವು ಎಲ್ಲಿ ಬೇಕಾದರೂ ರೆಡಿ ಇದ್ದೇವೆ. ಅದನ್ನು ನಾವು ಯಾವುದೇ ಭಯ ಅಥವಾ ಹೆದರಿಕೆ ಇಲ್ಲದೆ ಎಲ್ಲಿ ಬೇಕಾದರೂ ಮಾತಾಡಲಿ ನಾವು ರೆಡಿ ಅಂತ ಹೇಳ್ತೀವಿ. ಎಸ್, ಇದಿಷ್ಟು ಈ ಘಟನೆಯ ಕುರಿತಂತೆ ಶಶಿರಾಜ್ ಶೆಟ್ಟಿ ಅವರು ಹೇಳುವಂಥ ಮಾತುಗಳು. ಎಲ್ಲ ಒಂದು ಕಡೆ ಮುಕ್ತವಾದಂಥ ಚರ್ಚೆಗೆ ಬರಲಿ. ಅವರು ಯಾರು ಆರೋಪವನ್ನು ಮಾಡ್ತಾ ಇದ್ದಾರೆ, ಗಾಳಿಯಲ್ಲಿ ಗುಂಡು ಹೊಡೆಯೋದು ಬೇಡ, ನೇರವಾಗಿರ್ತಕ್ಕಂಥ ಚರ್ಚೆಗೆ ಬರಲಿ, ನಾವು ಸಿದ್ಧರಿದ್ದೇವೆ ಅಂತ ಪ್ರತಿ ಬಾರಿ ಮಾಧ್ಯಮಗಳು ಚರ್ಚೆ ಕರೆದಾಗ ಕೂಡ ಅವ್ರದ್ದು ತಪ್ಪಿಸಿಕೊಳ್ತಾ ಇದ್ದಾರೆ. ನೇರ ಚರ್ಚೆಗೆ ಮಾತಾಡಲಿಕ್ಕೆ ಅವ್ರ ಹತ್ರ ಡಾಕ್ಯುಮೆಂಟೇ ಇಲ್ಲ, ಯಾವುದೇ ಒಂದು ಸಾಕ್ಷಿ ಇಲ್ಲ ಅನ್ನುವಂಥ ಮಾತುಗಳು ವ್ಯಕ್ತ ಆಗ್ತಾ ಇರುವಂಥದ್ದು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.